ಎಜಿ ನ್ಯೂಸ್ಗೆ ಸ್ವಾಗತ. ಸಿಟಿ ರವಿ ಮಾತನಾಡಿದ್ದು ದೊಡ್ಡ ತಪ್ಪು. ಮಹಿಳೆಯರ ಮೇಲೆ ಮಾತನಾಡುವುದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಅವರ ಬಾಯಿ ಮೇಲೆ ಹಿಡಿತಾ ಇದ್ವಿ. ಮಾತುಗಳು ಮಾತನಾಡಬಾರದು. ಅವರು ಏನೇ ಮಾತನಾಡಿದ್ರು ನಾವು ಹೀರೆ ಆಗ್ತೀವಿ ಅಂದುಕೊಳ್ತಾರೆ ಎಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಹೇಳಿಕೆ ಕೊಟ್ಟ ವಿಚಾರವಾಗಿ ಮಾತನಾಡಿದ್ರು. ಕೆಲ ಬಿಜೆಪಿಯವರ ಕೈಯಲ್ಲಿ ಹುಚ್ಚರ ಕೈಯಲ್ಲಿ ಕಲ್ಲು ಕೊಟ್ಟ ಹಾಗೆ ಆಗುತ್ತೆ. ಯಾರಿಗೆ ಒಗಿತಾರೆ ಗೊತ್ತಿಲ್ಲ. ಆ ಕಲ್ಲು ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಪೊಲೀಸರು ಕಾನೂನು ಏನು ಮಾಡಬೇಕು ಅದನ್ನ ಮಾಡಿದ್ದಾರೆ. ಬಿಜೆಪಿಗರ ಬಾಯಿಗೆ ಬರುವ ಮಾತುಗಳು ಅವೇ ನಿಜ ಅನ್ನುತ್ತಾರೆ ಎಂದು ವ್ಯಂಗ್ಯವಾಡಿದ್ರು. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನ ನಡೆಸಿದ್ದಕ್ಕೆ 100 ವರ್ಷ ತುಂಬಿಕೊಳ್ತಾ ಇದೆ. 100 ವರ್ಷದ ಸಂಭ್ರಮವನ್ನ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೇವೆ ಎಂದಿದ್ದಾರೆ. ಎಸ್ ಸರ್, ಇವತ್ತು ಬೆಳಗಾವಿಯಲ್ಲಿ ಗಾಂಧಿ ಭಾರತ ಪ್ರೋಗ್ರಾಮ್ ಏನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಮಹಾತ್ಮ ಗಾಂಧಿಯವರು ಪ್ರಥಮ AICC ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸಿದ್ದಕ್ಕೆ 100 ವರ್ಷ ಪೂರೈಸಿತು. ಇದರಲ್ಲಿ ಹಿನ್ನೆಲೆಯಲ್ಲಿ ನಾವು ಭಾಳ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂದರೆ ಇದೊಂದು ಎಲ್ಲರಿಗೂ ನಮಗೂ ಕೂಡ ಈ ಅವಕಾಶ ಸಿಕ್ಕಿದ್ದು ಕೂಡ ಜೀವನದಲ್ಲೇ ಒಂದು ನಮಗೆ ಅತ್ಯಂತ ಖುಷಿ ಸಂಗತಿ. ಯಾಕಂದರೆ ಮುಂದಿನ 100 ವರ್ಷ ಅಂತೂ ನಾವು ಯಾರು ಇರ್ತೇವೆ ಇಲ್ಲ 25 ವರ್ಷದ ಕಾರ್ಯಕ್ರಮ ಮಾಡೋಕ್ಕೂ ಇರ್ತೀವಿಲ್ಲ. ಬಟ್ ಇವತ್ತು ಈ ಪ್ರೋಗ್ರಾಮ್ ಸಿಕ್ಕಂತ ನಮಗೆಲ್ಲರಿಗೂ ಭಾಳ ಸಂತೋಷ ಮೂಡಿಸೈತಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡಕತ್ತೀವಿ. ಇವತ್ತು ದೇಶಾದ್ಯಂತ ಎಲ್ಲ ಜನರು ಕೂಡ ಈ ದೇಶದ ಕಾಂಗ್ರೆಸ್ಸಿಗರನ್ನವರು ಎಲ್ಲರೂ ಇವತ್ತು ಬೆಳಗಾವಿಯಲ್ಲಿ ಸೇರುವಂಥದ್ದು ಇದು ಒಂದು ನಮ್ಮ ಇತಿಹಾಸ ಪುಟದಲ್ಲಿ ಬರೆದಿರುವಂಥ ದಿನ ಅನ್ನುವಂಥ ಕೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೊಂಡಿವಿ ಈಗಾಗಲೇ. ಸರ್, ಈ ಸದನದಲ್ಲಿ ಸಿಟಿ ರವಿ ಅವರು ಹೇಳಿದಂಥ ಮಾತು ನೋಡಿ, ಸಿಟಿ ರವಿ ಅವರು ಮಾತಾಡಿದಂಥ ಮಾತು ಭಾಳ ದೊಡ್ಡ ತಪ್ಪು ಮಾತು. ಯಾಕಂದ್ರೆ ಆ ಥರ ಒಬ್ಬ ಮಹಿಳೆ ಮೇಲೆ ಮಾತಾಡುವಂಥದ್ದು ಕೂಡ ಇದು ನಾವೆಲ್ಲರೂ ಖಂಡಿಸ್ತೇವೆ. ಇನ್ನು ಅವರು ಹೇಳ್ಕೊಳ್ಳೋಂಥದ್ದಾಗಲಿ ಆಮ್ಯಾಗ ಬಾಯಿಗೆ ಕೂಡ ಹಿಡ್ತಿಲ್ಲಂಥ ಮಾತುಗಳನ್ನು ಮಾತಾಡುವಂಥದ್ದಿಲ್ಲ. ಯಾಕಂದ್ರೆ ಅವ್ರು ಏನೋ ಮಾತಾಡಿದ್ರು ನಾವು ಹೀರೋ ಕೇಳೋಂಥ ತಿಳ್ಕೊತಾರೆ. ಅವ್ರ ಪರಿಸ್ಥಿತಿ ಹೆಂಗಾಗೈತೆ, ಕೆಲವು ಮಂದಿ BJP ಅವ್ರ ಕೈಲಿ ಹುಚ್ಚರ ಕೈಯಲ್ಲಿ ಕಲ್ ಕೊಟ್ಟಂಗಾಗೈತಿ. ಯಾರಿಗೂ ಹೋಗಿತಾರೋ ಗುರುತಿಲ್ಲ, ಯಾರಿಗೂ ಬೀಳುತ್ತೂ ಗುರುತಿಲ್ಲ. ಅದು ಆ ರೀತಿ ಮಾತಾಡುವಂಥ ವ್ಯವಸ್ಥೆ ಐತಲ್ಲ, ಇದನ್ನೇನು ಬಂದ್ ಮಾಡ್ಬೇಕು. ಅವರು ವ್ಯವಸ್ಥೆನ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ಪೊಲೀಸ್ ವ್ಯವಸ್ಥೆ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ಬಂಧನ ಮಾಡಿದ ಬೆಳಗಾವಿ ಜಿಲ್ಲೆ ಮತ್ತು ಅಕ್ಕಪಕ್ಕ ಜಿಲ್ಲೆ ನೋಡ್ರಿ, ಅವರು ಕಾನೂನು ಪ್ರಕಾರ ಏನು ಇದು ತೊಗೊಂಡಿರ್ಬೋದು. ಆದರೆ ಈ ರೀತಿ ಮಾತಾಡೋದು ಕೂಡ ತಪ್ಪಲ್ಲ. ಪೊಲೀಸ್ ವ್ಯವಸ್ಥೆ ತಪ್ಪು ಅನ್ನೋಕ್ಕಿಂತ ಮುಖ್ಯವಾಗಿ ಅವ್ರ ಬಾಯಿಂದ ಏನು ಬೇಕಾದ ಮಾತಾಡಿ ಬೇಕಾದ ಇರ್ಬೋದಾ ಈ ವ್ಯವಸ್ಥೆ. ನಾ ಹೇಳಾಗತ್ತಿರಲ್ಲ, ಅವ್ರು ಏನು ಮಾತಾಡ್ತಾರೋ ಅವ್ರ ಬಾಯಿಗೆ ಏನು ಮಾತು ಬರ್ತಾವೆ ಅವ ನಿಜ. ಅವ್ರ ಮಾತಿನಿಂದನೇ ಇವತ್ತು ಮಟ್ಟ ಇಲ್ಲಿ ಬಂದಾರ. ಕೆಲಸ ಫೀಲ್ಡಲ್ಲಿ ಏನಿರಲ್ಲ, ಬರೀ ಮಾತು, ಪ್ರಚೋದಕರ ಮಾತು ಇಂಥದ್ರೇನಲ್ಲ BJP ಇಲ್ಲಿ ಮಟ್ಟ ಬಂದಿದ್ದು. ರಿಪಬ್ಲಿಕ್ ಬೆಳಗಾವಿ ಆಗಿದೆ, ಹಿಂಗಾಗಿ ನಾವು ಒಂದು ಸಮಾವೇಶ ಮಾಡ್ತೀವಿ. ಮಾಡಲಿ, ಯಾರು ಬೇಡ ಅಂತಾರೆ, ಮಾಡಲಿ. ಅವರು ಬೇಗ ಮಾಡಲಿಲ್ಲ, ಅವ್ರು ತಕ್ಕಂತಿದ್ರು ಮಾಡ್ಕೊಳ್ಳಿ. ಸರ್, ಈಗ BJP ಅವರು ಅವ್ರಿಗೆ ದೌರ್ಜನ್ಯ ಆಗಿದೆ ಅದನ್ನೆಲ್ಲ ಮಾತಾಡ್ತಾರೆ. ಆದ್ರೆ ಒಬ್ಬರು ಹೆಣ್ಣಿನ ಬಗ್ಗೆ ಮಾತನಾಡಿದ ಬಗ್ಗೆ ಯಾರೋ ಒಬ್ರು ಧ್ವನಿ ಎತ್ತಾ ಇಲ್ಲ. ನಾ ಹೇಳಿದ್ನಲ್ಲ, ಅವ್ರ ವ್ಯವಸ್ಥೆನೇ ಅಂತ ವ್ಯವಸ್ಥೆ ಐತಿ. ಎಲ್ಲರದ್ದು ನೋಡಿ, ಅವ್ರು ಮಾತಾಡುವಂಥ ಮಾತು ಬರೀ ಪ್ರಚೋದಕರ ಮಾತುಗ ಮಾತಾಡುವಂಥದ್ದು. ಆಮ್ಯಾಗ ಏನು ಅವ್ರ ಬಾಯಿಂದ ಬರಬಾರ್ದಂಥ ಶಬ್ದಗಳು ಬರುವಂಥದ್ದು. ನಾ ಹೇಳಿದ್ನಲ್ಲ, ಅವ್ರದ್ದು ಹೆಸರಿಗೆ ಅಷ್ಟೇ. ಈ ಹೋಟ್ ಪ್ಯಾಟರ್ನ್ ಕನ್ವರ್ಟ್ ಮಾಡ್ಕೊಳಕ್ಕೆ ಏನು ಬೇಕು ಎಲ್ಲನೂ ಮಾಡ್ಕೊಳಕ್ಕೆ ವ್ಯವಸ್ಥೆ ಅವ್ರು ಮಾಡುವಂಥದ್ದು ಹೇಳಿ. ಹೌದು, 200% ಅವ್ರ ಕೈ ಹೆಂಗೈತೆ ಅಂದ್ರೆ ಇವತ್ತು ಹುಚ್ಚರ ಕೈ ಕಲ್ ಕೊಟ್ಟಂಗದು. ಯಾರಿಗೂ ಹೋಗಿತ್ತಾರೋ ಗೊತ್ತಿಲ್ಲ, ಆ ವ್ಯವಸ್ಥೆ ಒಳಗದಾರ ಅವರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.